ಇದು ರತ್ನಗಿರಿ ಬೆಟ್ಟ. ರತ್ನಗಿರಿ ಬೆಟ್ಟ ನಮ್ ಹಿಂದೆ ಕಾಣ್ತಾ ಇರೋದೇ ರತ್ನಗಿರಿ ಬೆಟ್ಟ. ಇಲ್ಲಿ ಬರೀ ರತ್ನ ಸಿಗುತ್ತೆ. ಕೋಟೆ ಕೋಟೆ ಹೋಗ್ತಾ ಇದೀವಿ ಫ್ರೆಂಡ್. ಕೋಟೆ ಕೋಟೆ ಹೋಗ್ತಾ ಇದೀವಿ ಫ್ರೆಂಡ್. ರತ್ನಗಿರಿ ಯಾಕಂತಾರೆ ಅಂದ್ರೆ ಇಲ್ಲಿ ರತ್ನ ಸಿಗುತ್ತೆ, ಅದಕ್ಕೆ ರತ್ನಗಿರಿ ಅಂತಾರೆ. ಹೇಳ್ರಪ್ಪ, ನಮ್ಮ ತಾಯಿ ನಮ್ ಪುರೋಹಿತರು ಹೇಳ್ತಾರೆ. ಎಲ್ರಿ ಪುರೋಹಿತರೆ, ಇಲ್ಲಿ ರತ್ನಗಿರಿ ಯಾಕಂತೀವಿ ಅಂದ್ರೆ ಇಲ್ಲಿ ರತ್ನ ಸಿಗುತ್ತೆ, ಅದಕ್ಕೆ ರತ್ನಗಿರಿ ಅಂತ ಅಂತಾರೆ. ನೋಡ್ತಾ ನಾವು ತಂಪೊತ್ತಿನಲ್ಲಿ ಎಳ್ನೀರು ಕುಟ್ಕೊಂಡು ಇವತ್ತು ನಾನು ನಿಮ್ಮ ಮುಂದೆ ಒಂದು ಸುಂದರವಾದ ಜಾಗಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅದು ಯಾವ ಜಾಗ ಅಂದರೆ ಆಂಧ್ರ ಪ್ರದೇಶದಲ್ಲಿ ಇರ್ತಕ್ಕಂಥ ರತ್ನಗಿರಿ ಬೆಟ್ಟ. ನಾನು ಮುಗಿಯೋದು ಹಿಂಗೆ ಜಾಸ್ತಿ ಮರಿ ಕರೆಗಡ್ರ ತೋಟ, ಎಳ್ನೀರು. ನಾನು ಮುಂಚೆ ಎಲ್ಲ ಅಂದ್ಕೊತಿದ್ದೆ ಈ ಆಂಧ್ರ ಕಡೆ ಬಂದರೆ ಈ ರತ್ನಗಿರಿ ಬೆಟ್ಟನ ಒಂದ್ಸತಿ ನೋಡಬೇಕು ಅಂತ. ಯಾಕಂತಂದರೆ ಆಪ್ತರಕ್ಷಕ ಮೂವಿಲಿ ಇರ್ತಕ್ಕಂತಹ ಆ ಗುಹೆ ಅಲ್ಲಿ ಇದೆಯಾ ಅಂತ ನನಗೂ ತಿಳ್ಕೊಳ್ಳೋಕ್ಕೆ ಕುತೂಹಲ ಜಾಸ್ತಿ. ಅದರಿಂದ ನಾನಿವತ್ತು ನಿಮ್ಮನ್ನು ರತ್ನಗಿರಿ ಬೆಟ್ಟದ ಕಡೆಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅದು ಆಂಧ್ರ ಪ್ರದೇಶದಲ್ಲಿ ಇರ್ತಕ್ಕಂಥ ರತ್ನಗಿರಿ ಬೆಟ್ಟ ಅಥವಾ ಕೋಟೆ ಅಂತಲೂ ಕೂಡ ಕರೀತಾರೆ. ನಾವು ಫಸ್ಟು ಈ ರತ್ನಗಿರಿ ಈ ಪ್ಲೇಸಿಗೆ ಎಂಟ್ರಿ ಆಗ್ತಿದ್ದಂಗೆ ಅಲ್ಲಿನ ಜನಗಳಾಗಲಿ ಅಲ್ಲಿನ ವಾತಾವರಣ ಆಗಲಿ ನನಗೆ ತುಂಬ ಇಷ್ಟ ಆಯಿತು. ಹಾಗೆ ಅಲ್ಲೊಂದು ಸ್ಟ್ಯಾಚು ಇದೆಯಲ್ಲ, ಆ ಸ್ಟ್ಯಾಚುನ ರೌಂಡ್ ಹೊಡ್ಕೊಂಡು ಮತ್ತು ಫಸ್ಟ್ ನಾವು ಹೋಗಿದ್ದೆ ಕೊಲ್ಲಾಪುರದಮ್ಮ ಟೆಂಪಲ್ಗೆ. ಅದು ತುಂಬ ಚೆನ್ನಾಗಿದೆ, ದೇವ್ರು ಮಾತ್ರ ನೋಡಿ ತೋರಿಸ್ತೀವಿ. ನಾವಿವಾಗ ಕರೆಂಟ್ಲಿ ರತ್ನಗಿರಿಲಿದ್ದೀವಿ. ರತ್ನಗಿರಿಗೆ ಬರ್ತಿದ್ದಂಗೆ ಫಸ್ಟು ಇದೇ ದೇವಸ್ಥಾನನೇ ನಮಗೆ ಕಾಣಿಸೋದು. ಆಮೇಲೆ ನಿಮಗೆ ಬೆಟ್ಟ ಹತ್ತೋದು ತೋರಿಸ್ತೀನಿ, ಯಾವ ಥರ ಇದೆ ಬೆಟ್ಟ ಕೋಟೆ ಅಂತ ಎಲ್ಲ. ಈ ರತ್ನಗಿರಿ ಜಾಗದ ದೇವಿಯವರು ಶ್ರೀ ಕೊಲ್ಲಾಪುರದಮ್ಮ ದೇವಿ ಅಂತ ಹೇಳಿ. ರತ್ನಗಿರಿ ಬೆಟ್ಟ ದೇವಸ್ಥಾನ ಶಾಸನ ತಗೊಳ್ಳೋಣ. ಇಲ್ಲಿ ಬೆಟ್ಟದೊಳಗೆ ಎಲ್ಲ ಮನೆಗಳಿದ್ದಾವೆ. ಏನಿದು ಎಲ್ಲ ಒಳ್ಳೆ ಕೋಟೆ ಇದೆ. ಇದ್ರೆ ಮತ್ತೆ ಯೂಟ್ಯೂಬ್ ಮತ್ತೆ ಬಿಡಕ. ನಾವಿ ರತ್ನಗಿರಿ ಕೋಟೆ ಎಂಟ್ರಿ ಆಗ್ತಿದ್ದಂಗೆ ನಮಗೆ ಫಸ್ಟ್ ಕಂಡಿದ್ದೇ ಇಲ್ಲಿರ್ತಕ್ಕಂಥ ದೊಡ್ಡ ಕಲ್ಯಾಣಿ. ತುಂಬ ಚೆನ್ನಾಗಿದೆ ಕಲ್ಯಾಣಿ, ಮಾತ್ರ ತುಂಬ ಆಳ ಇದೆ. ಆವಾಗಿನ ವ್ಯವಸ್ಥೆಯಲ್ಲಿ ಇದು ತುಂಬ ಜನಗಳಿಗೆ ನೀರನ್ನ ಒದಗಿಸಿದೆ. ಅದು ಬನ್ನಿ ತೋರಿಸ್ತೀನಿ. ಆ ಬೆಟ್ಟದ ಬುಡದಲ್ಲೇ ಇರ್ತಕ್ಕಂತಹ ಕಲ್ಯಾಣಿ ಇದು. ಸಾಕು ಬಿಡು ಮಗ.
ಕಲ್ಯಾಣಿನಾ? ರತ್ನಗಿರಿ ದೊಡ್ಡ ಕಲ್ಯಾಣಿ ಅಂತ. ಸರಿಯಾಗೈತಪ್ಪ. ನೀರೈತಲ್ವಾ? ಹಾ, ನೀರಿದೆ ಸ್ವಲ್ಪ. ಈ ಜಾಗಕ್ಕೆ ತುಂಬ ಜನ ಯಾರು ಬರಲ್ಲ ಅನಿಸುತ್ತೆ, ಅದರಿಂದ ಎಲ್ಲ ಗಿಡ ಗಂಟೆಗಳು ಬೆಳ್ಕೊಂಬಿಟ್ಟವೆ. ಆದ್ರೂ ಕಾಲ್ದಾರಿಲಿ ಓಡಾಡಿರ್ತಕ್ಕಂಥ ಜಾಗದಲ್ಲಿ ನಾವು ಇವಾಗ ಹೋಗ್ತಾ ಇದ್ದೀವಿ ನೋಡಿ. ಮೋಸ್ಟ್ಲಿ ಮೆಟ್ಲುಗಳೆಲ್ಲ ಕೆಳಗಡೆ ಬಿದ್ದಿದ್ದಾವೆ. ಅಲ್ಲೇ ನೋಡಿ, ಇಲ್ಲಿ ಎಂತೆಂಥ ದೊಡ್ಡ ದೊಡ್ಡ ಕಲ್ಲುಗಳೆಲ್ಲ ಅಲ್ಲಲ್ಲೇ ಅಡ್ಡಡ್ಡ ಇದ್ದಾವೆ. ಈ ಥರ ದಾರಿಲಿ ಹೋಗ್ತಾ ಇದ್ದೀವಿ ನಾವೀಗ. ಯಾಕಂದ್ರೆ ಮೇನ್ ಎಂಟ್ರೆನ್ಸ್ ಇದೆ, ಇದು ಕೋಟೆ ಅಥವಾ ರತ್ನಗಿರಿ ಬೆಟ್ಟದ್ದು ಅಂತ ಹೇಳ್ತಾರೆ. ಕರ್ಕೊಂಡು ಹೋಗಂದಾನೆ ಆಗ್ತದೆ. ಹತ್ತಿರ ಇದಷ್ಟೇ ಗೈಡ್. ಈ ಕೋಟೆಗೆ ಹತ್ತೋದಕ್ಕೆ ಒಂದು ಮೆಟ್ಲು ಕೂಡ ಸರಿ ಇಲ್ಲ ಗುರು. ಎಲ್ಲ ಕಾಲ್ದಾರಿ ಓಡಾಡಿರೋದೆ ನೋಡಿ. ಇಲ್ಲಿ ನಿಮಗೆ ಕಾಣಿಸ್ತದೆ ಮಣ್ಣಿನ ದಾರಿ, ಬಂಡೆಗಳ ಮೇಲೆಲ್ಲ ಹತ್ತೋಗಿದ್ದೀವಿ. ತುಂಬ ಕಷ್ಟ ಇದೆ ಅಂತ ಸ್ವಲ್ಪ ಹತ್ತೋದಕ್ಕೆ. ಈ ವಯಸ್ಸಾದವರು, ಹೆಣ್ಮಕ್ಳುಗಳು ಅವರೆಲ್ಲ ಬರೋದು ತುಂಬ ಕಷ್ಟ ಈ ರತ್ನಗಿರಿ ಕೋಟೆಗೆ. ವಾ ಬರ್ರಿ, ಅರ್ಧಕ್ಕತ್ತ ಇನ್ನು ಇವಾಗ ಇಲ್ಲಿಂದ ಮೆಟ್ಲು ಸ್ಟಾರ್ಟಾ? ಬರ್ರಿ ಪಟ ಪಟ ಹತ್ರ. ಯಾರಪ್ಪ ಇದು ಬಂಡೆ? ಹತ್ತಿದ್ದೀವಿ, ಅದೇ ವಿಡಿಯೋ ಮಾಡಿಲ್ಲ ನಾನು. ರೀಸೆಂಟಾಗಿ ಯೂಟ್ಯೂಬ್ ಫೋನ್ ಮಾಡಿದ್ದು, ರೀಸೆಂಟ್ಲಿ ಆಗಿ. ಹಾಂ, ಏನೋ ಒಂದು ಕಲ್ಲು ಬಿತ್ತು ಅಂದರೆ ಒಲಿಗಿಲಿ ಯಾವ ಇದೇನಾ? ಬಿಸಿಲಿಗೆ ನೀರೆಲ್ಲ ಹಿಂಗೂ ಐತೆ.
ಒಂದು ಸ್ವಲ್ಪ ಆಯ್ತು ಅಷ್ಟೇ. ಹಾಂ ಅದೇ ಗುಹೆ ಇದ್ದಂಗಿದೆ. ಗೊತ್ತಿಲ್ಲದ ಜಾವಕ್ಕೆ ಗೊತ್ತಲ್ಲ. ಸರಿಯಾಗಿದಾವಪ್ಪ ಮೆಟ್ಲು. ಹಾಲೆಲ್ಲ ಬಿದ್ದಾಗ ಸ್ಟೇಜಲ್ಲಿ ಐತಲ್ವಾ. ಈ ಬೆಟ್ಟದಲ್ಲಿ ಒಂದು ಗುಹೆ ಇದೆ ನೋಡಿ, ಕಾಣಿಸ್ತಿಲ್ಲ, ತೋರಿಸ್ತಿದ್ರಿ. ಬೆಟ್ಟ ಹತ್ಕೊಂಡು ಹೋಗ್ತಾ ಇಲ್ಲ ಒಂದು ಗವಿ ಸಿಕ್ತು. ಅದ್ರ ಒಳಗಡೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಬಟ್ ಬೇಡ, ಅಲ್ಲಿನ ಸ್ಥಳೀಯರಾಗಲಿ ಅಲ್ಲಿ ಬಂದಿದ್ದವರಾಗಲಿ ಬೇಡ ಅಣ್ಣ, ಅಲ್ಲಿ ಹೋಗಬೇಡಿ, ಕರಡಿಗಳಿರ್ತವೆ ಮತ್ತು ಏನಾದರೂ ಜೀವಜಂತುಗಳಿರ್ತವೆ ಅಂತ ಹೇಳಿದ್ರು. ಅದರಿಂದ ಅದನ್ನು ಪಾಸ್ ಮಾಡ್ಕೊಂಡು ಮುಂದೆ ಹೋಗ್ತಾ ಇದ್ದೀವಿ. ಲಾಸ್ಟ್ ಬಾಗ್ಲಲ್ಲಿ ಕುಂತಿದ್ದೀವಿ. ಮೆಟ್ಲು ಓಹೋ, ಎಲ್ಲ ಇಳಿದು ಬಿಟ್ಟೈತೆ ಕೆಳಗಡೆಗೆ. ಜಯಸೂರಿ ಆಯ್ತು ತಗೋ, ಇಟ್ಕೋ.
ಇದ್ಯಾವುದು ಬಾಗ್ಲೈತೆ ಗುಹೆನಾ? ಈ ತಲೆ ಬಗ್ಗಿಸ್ಕೊಂಡು ಹೋಗ್ಬೇಕಪ್ಪ. ನೋ ಆಗಲ್ಲ, ಫುಲ್ಲು ಇದು ಗಿಡ ಬೆಳೆದೈತಿ. ಅಪ್ಪ ಇತ್ತ ಕ್ಯಾಮ್ರಾ ಹಿಡ್ಕೊ. ಇಷ್ಟೇ ಗುಹೆ ನೋಡ್ರಿ ಇರೋದು. ಆಗ್ತಿರ್ಲಿಲ್ಲ. ನೋಡಿ ಶಿಲೆಗಳೆಲ್ಲ ಮತ್ತು ಇದೇನೋ ರೌಂಡ್ ಇದೆ ನೋಡಿ, ಇದು ಮತ್ತು ಇದು ಏನು ಅಂತ ಗೊತ್ತಾಗ್ತಾ ಇಲ್ಲ. ಯಾವ ರೇಂಜ್ ಬರ್ತಿದೆ ಅಂದರೆ ಡೀಪ್ ನೋಡ್ರಿ ಹೆಂಗೈತೆ ಕೆಳಗಡೆ, ಫುಲ್ಲು ಕೆಳಗಡೆ ಬೀಚದ ಕೆಳಗಡೆ ಇರ್ತೀವಿ ನೋಡಿ. ಬೇಸಿಗೆ ಬಿಸಿಲು ಬೇರೆ ಸಿಕ್ಕಾಬಿಟ್ಟೆ ಸೆಕೆ ಆಗ್ತಾಯಿದೆ, ಸುಸ್ತು ಕೂಡ ಆಗ್ತಾಯಿದೆ. ಫೈನಲಿ ರೀಚ್ ಆದ್ವಿ ಅಲ್ವಾ? ಫೈನಲಿ ರೀಚ್ ರತ್ನಗಿರಿ ಕೋಟೆ. ಅಂತೂ ಇಂತೂ ರತ್ನಗಿರಿ ಕೋಟೆಗೆ ಫೈನಲ್ ಆಗಿ ರೀಚ್ ಆದವು. ಹತ್ತೋಣ ರೀ. ಇದು ಸೇಮ್ ಆ ಕಡೆ ತೋರಿಸಿದ್ನಲ್ಲ ಆವಾಗಲೇ, ಅದೇ ಥರ ಕಾರಾಗೃಹ ಅಂತ ಅನಿಸುತ್ತೆ. ಹಾಗೆ ಅಲ್ಲೊಂದಿದೆ ನೋಡಿ ಆ ಕಡೆ ಸೈಡು, ಮಂಟಪ. ದಯವಿಟ್ಟು ನನ್ನ ಚಾನಲ್ನ ಯಾರಾದ್ರು ಹೊಸದು ಮಾಡ್ತಾಯಿದ್ರೆ ಸಬ್ಸ್ಕ್ರೈಬ್ ಆಗಿ. ಫುಲ್ ಟಾಪಲ್ಲಿದ್ದೀವಿ. ದೇವಸ್ಥಾನನೇ ನಿಧಿಗೋಸ್ಕರ ಎಲ್ಲ ಹಾಳು ಮಾಡೋದು. ದೇವಸ್ಥಾನನೇ ಇಲ್ಲ ಐತಲ್ಲ, ನಿಧಿಗೋಸ್ಕರ ಇಲ್ಲ ಹಾಳು ಮಾಡಿ ಹಾಕೋರೆ. ಚಂದ್ರಗಿರಿ ದೇವ್ರಿತ್ತಲ್ಲ, ಅದೇ ಇದೆ ಅನ್ಸುತ್ತೆ. ಏನು ಇಷ್ಟು ದೊಡ್ಡದು, ಒಂದೊಂದಕ್ಕಿಂತ ದೊಡ್ಡದೈತಪ್ಪ. ಇಲ್ಲಿ ನಾವು ಎಷ್ಟು ಹೈಟ್ ಇದ್ದೀವಿ ಹೇಳು? ಸಿಕ್ಕಾಪಟ್ಟೆ ಮಂಟಪಗಳು ನೋಡಿ. ಇಷ್ಟು ಹೈಟ್ ಇದ್ದೀವಿ ನಾವೀಗ, ಇಷ್ಟು ಹೈಟ್ ಕೆಳಗೈತಿ. ದೇವಸ್ಥಾನ ಮಿಸ್ ಆಗಿಬಿಟ್ರೆ ಹೋಗೋದು ಯಾರು ಬರಲ್ಲ ಅಲ್ವಾ? ಕೇಳ್ಸದೆ. ಹಾಂ ಹಾಂ ಚಂದ್ರಮುಖಿ. ಹಾಂ ಶಿವಾಜಿ. ಚಾವಾ. ಹಾಂ ತೆಲುಗು ಸಿನಿಮಾಗಳು ಓಡ್ತವೆ ಇಲ್ಲಿ. ಹಿಂಗೆ ಹೋಗ್ಬೋದು ಈ ಕಡೆ ಸರಿ.
ಹ್ಞೂ ಅದೇ ಹ್ಞೂ ಹತ್ತೇ ಬಿಡೋಣ. ರಫ್ ಆ್ಯಂಡ್ ಟಫ್ ಕ್ಯಾಂಡಿಡೇಟಿಗೆ ಈ ಕೋಟೆ ಟ್ರೆಕ್ಕಿಂಗು ಸಖತ್ತಾಗಿದೆ. ಎಸ್, ಲಾಸ್ಟ್ ಬಾಕ್ಲು ಬಂದ್ವಿ. ಇವಾಗ ನಾನು ನಿಮ್ಗೆ ತೋರಿಸ್ತೀನಿ ನೋಡಿ, ಅದು ಮೆಟ್ಲು ಅಂದರೆ ಫುಲ್ಲು ಚಿಕ್ಕದಾಗಿ ಮೇಲ್ಗಡೆ ಟಾಪಿಗೆ ಹೋಗೋದಕ್ಕೆ ಆ ಥರ ಮೆಟ್ಲು ಮಾಡೋರು. ಓಕೆ, ನನ್ನ ಚಾನಲ್ನ ಯಾರಾದರೂ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಆಗಿ. ಎಲ್ಲ ನಿಮಗೋಸ್ಕರನೇ ನಾವು ವೀಡಿಯೋ ಮಾಡ್ತಾಯಿರೋದು. ಯಾರ್ಯಾರು ಈ ರತ್ನಗಿರಿ ಬೆಟ್ಟ ನೋಡಿದ್ವೋ ಎಲ್ಲರೂ ನೋಡಿ ಒಂದು ಸತಿ. ತುಂಬ ಚೆನ್ನಾಗಿದೆ. ಹಳೆ ಮಂಟಪಗಳು ಎಲ್ಲ ಬಿದ್ದೋಗಿದ್ದಾವೆ, ಆದರೂ ನೋಡೋದಕ್ಕೆ ತುಂಬ ಸುಂದರವಾಗಿದೆ. ಬಟ್ ಹತ್ತಬೇಕಷ್ಟೇ, ಧೈರ್ಯ ಮಾಡಿ ಹತ್ತಬೇಕು. ಯಾವುದೇ ರೀತಿ ಪ್ರಾಣಿಗಳಿಲ್ಲ ಇಲ್ಲಿ. ಇದ್ರೂ ಇರ್ಬೋದೇನೋ, ನಮ್ಮ ಸೌಂಡಿಗೆ ದೂರ ಹೋದ್ಮೇನೋ ಗೊತ್ತಿಲ್ಲ. ಬನ್ನಿ ಹೋಗೋಣ ಮೇಲ್ಗಡೆ. ನೋಡ್ರಿ ಇಲ್ಲಿ ಮೆಟ್ಲು ಎಷ್ಟು ಚಿಕ್ಕದಾಗಿದ್ದವ್ರೆ. ಫುಲ್ಲು ಏಣಿ. ನೋಡಿ ಫುಲ್ಲು ಆ ಬೆಟ್ಟ ಸಂತಿದೆ. ಫೈನಲ್ ಆಗಿ ರತ್ನಗಿರಿ ಕೋಟೆ ಮೇಲಿದ್ದೀವಿ. ನೋಡಿ ಆಕ್ಚುಲಿ ಮೆಟ್ಲುಗಳು ಮಾಡೋರಪ್ಪ ಅಲ್ಲಿ. ಏನೋ ಗೊತ್ತಿಲ್ಲ. ಶಿವ ಶಿವ, ಇದ್ರಲ್ಲಿ ಸಿಗಾಕೊಂಬಿಟ್ರೆ ಏನಿಲ್ಲ. ಹಾಂ, ದೋಣೆ ಇದ್ದಂಗೆ ಐತಲ್ಲಪ್ಪ ಇದು. ಚಂದ್ರಗಿರಿ ಬೆಟ್ಟದ್ದು ಫುಲ್ ನೀರು ಹಾಕೋರೆ. ಇಲ್ಲಿ ಮೆಟ್ಲೈತೆ. ಯಾರ ಗಂಗಮ್ಮನ ಬೇರೆ ಮಾಡಿರ್ತಾರೆ ಗುರು ಇಲ್ಲಿ. ನೋಡಲಿ ಬಳೆ ಬಿಚ್ಚಲೆ ಎಲ್ಲ. ಇಲ್ಲಿ ಬಿಟ್ಟರೆ ಸಿದ್ರ ಬೆಟ್ಟ, ಇದು ಬೆಸಂಗಿ ಬೆಟ್ಟಕ್ಕೆ ಹೋಗ್ತದೆ. ಇದಾ ಇದಾ ಎಲ್ಲ ಎಲ್ಲ ಎಡ್ಕೋಬೇಕು. ಅದು ಹೋಲ್ ಐತಲ್ಲ, ಹಣ್ಣುಗಳೆಲ್ಲ ಇಡ್ತಿದಂತ ಮದ್ದಿನ ಪೌಡ್ರು ಬರೋದು. ಆ ಜಾಗ ಇಲ್ಲಿ ಇದಾಗೈತಲ್ಲ. ಇನ್ನೂ ಅವ್ರ ಕಲ್ಲರ್ ಹಂಗೆ ಐತೆ ನಾನು ಮದ್ದು ಗುಂಡುಗಳ್ದು. ಇದೆ ಮದ್ದು ಗುಂಡುಗಳು ಇಡ್ತಿದ್ದೀರಲ್ಲ, ಬಾಂಬು, ಆಮೇಲೆ ಪುಡಿಗಳು ಬರೋದು ಅವಾಗ, ಅವನ್ನೆಲ್ಲ ಇಡ್ತಾಯಿದ್ರು ಇದರಲ್ಲಿ. ಕೆರೆ ಎಲ್ಲ ಹೆಂಗೆ ಕಾಣ್ತಾವಪ್ಪ ಮೇಲೆ ಬಂದ್ವಿ. ಎಲ್ಲ ಆರ ಬಿಡ್ತೀರಿ ಅಲ್ಲಿ ಅವರೇ ಬಡ್ಕೊಂಡು ಹೋಗ್ತಾರೆ. ಹೋಗಂದ್ರ
ಎಲ್ಲ ಫುಲ್ ಬಿದ್ದೆ ಹೋಗ್ಬಿಟ್ಟೈತಪ್ಪ. ಈ ಒಟ್ಟಿನಲ್ಲಿ ಯಾವಾಗ ಬೀಳುತ್ತೆ ಗೊತ್ತಿಲ್ಲ, ಇದು ಫುಲ್ ತುದಿಲೈತೆ. ಇದ್ರ ಒಳಗಡೆ ಏನು ಇಡ್ತಿದ್ರು ಗೊತ್ತಿಲ್ಲ. ಅಲ್ಲ ಅವು ಕಟ್ಟಿರೋದು ಹೇಳಿ ಹೆಂಗೆ ಕಟ್ಟೋರು ಇದನ್ನೆಲ್ಲ. ಇಲ್ಲಿ ಮೇಲ್ಗಡೆ ಅಲ್ಲಿ ಸ್ಟ್ರೈಟ್ ಕಾಣಿಸ್ತೈತಲ್ಲ ಅದ ಒಳ್ಳೆ ಬಟ್ಟೆ ಇಷ್ಟ ಆದ್ರೆ ಇಷ್ಟ ಬೇಕು ಕನ್ಸಲ್ವೇ ಸ್ಕೂಲ್ ಕನ್ಸಲ್ವಲ್ಲಿ ಹಾಂ ಸ್ಕೂಲು ಒಳ್ಳೆ ಸ್ಕೂಲು ಅದು ಒಳ್ಳೇದು. ನೀರೆಲ್ಲ ಕನ್ಸಲ್ ನಾವು ಆಪ್ತ ರಕ್ಷಕ ಫಿಲಮ್ ನೋಡ್ಕೊಂಡು ರತ್ನಗಿರಿ ಬೆಟ್ಟ ಹತ್ತಕ್ಕೆ ಬಂದ್ವಿ. ಬಟ್ ಇಲ್ಲಿ ಯಾವುದೇ ರೀತಿ ಗುಹೆ ಇಲ್ಲ. ಅದು ಈ ಬೆಟ್ಟನ ತೋರಿಸಿ ಮಾಮೂಲಿ ಶೂಟಿಂಗ್ ಸೆಟ್ ಅಂತ ಅವ್ರು ಮಾಡ್ಕೊಂಡಿರ್ತಾರೆ ಅಷ್ಟೇ. ಬಟ್ ಆ ಥರ ಏನಿಲ್ಲ, ಬರೀ ಕೋಟೆ ಅಷ್ಟೇ ಇರೋದು. ನೋಡ್ತಾ ಇದ್ದೀರಲ್ಲ ಈ ಥರ ಕೋಟೆ ಬಾಗಿಲು ಅಷ್ಟೇ ಇರೋದು. ಇನ್ನು ಯಾವುದೇ ರೀತಿ ಆಪ್ತರಕ್ಷಕ ಫಿಲಮಲ್ಲಿ ಇರೋ ಥರ ಇಲ್ಲ ಇಲ್ಲಿ. ಹತ್ತಿ ಮತ್ತೆ ಇಳಿತಾ ಇದ್ದೀವಿ. ಸಾಕಾಗಿತ್ತು, ಸುಸ್ತಾಗಿತ್ತು, ಆದರೂ ತುಂಬ ಚೆನ್ನಾಗಿತ್ತು. ಚೆನ್ನಾಗಿದೆ ನೋಡಿ, ಇಳಿತಾ ಇದ್ದೀವಿ. ಇವಾಗ ಎಲ್ಲಿ ಈಜಾಡ್ತಾ ಆಯ್ತು? ಹುಡುಗರಂತೂ ಫುಲ್ ಸುಸ್ತು ಬೆಟ್ಟ ಹತ್ತಿ.